ಹೇಳ್ತಾನೆ ಇರ್ತೀನಿ. ಗಂಡು ಮಕ್ಳೆಲ್ಲ ಇದ್ದೀರಲ್ವಾ, ಕೇಳಕ್ ರಿಪೀಟ್ ಅನ್ಬಿಸ್ಬೋದು, ಆದ್ರೂ ಕೇಳ್ರಿ ಚೆನ್ನಾಗಿರ್ತದೆ. ಗಂಡು ಮಕ್ಕಳು ಹುಟ್ಟಬೇಕಾದ್ರೆ ಕಮಿಟ್ಮೆಂಟ್ ಅನ್ನೋ ಮೂಟನ ಹೆಗಲ್ ಮೇಲೆ ಹುಟ್ಟಿರೋರು ನಾವು. ಮೀಸೆ ಬರಕ್ಕಿಂತ ಮುಂಚೆ ಅಕ್ಕ ತಂಗಿ ಜೀವನಕ್ಕೆ ಮೆಟ್ಲಾಗುವಂತಾರೆ, ಗ್ಯಾಪಲ್ಲಿ ಲೈಫಲ್ಲಿ ಸೆಟ್ಲ್ ಆಗುವಂತಾರೆ, ಪ್ರೀತಿ ಮಾಡುವ ವಯಸ್ಸಲ್ಲಿ ಆಸ್ತಿ ಮಾಡುವಂತಾರೆ, ಆಸ್ತಿ ಮಾಡ್ಕೊಂಡು ಮದುವೆ ಆಗಣ ಅಂದ್ರೆ ಏಜ್ ಜಾಸ್ತಿ ಆಯ್ತು ಅಂತಾರೆ. ಲವ್ ಮ್ಯಾರೇಜ್ ಆಗಣ ಅಂದ್ರೆ ಬ್ಯೂಟಿ ನೋಡ್ತಾರೆ, ಅರೇಂಜ್ ಮ್ಯಾರೇಜ್ ಆಗುವ ಅಂದ್ರೆ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ. ಏನು ಬೇಡ ಸಾಯೋವರೆಗೂ ಸಿಂಗಲ್ಗೆ ಇರುವ ಅಂದ್ರೆ ಹಳೆಡೋ ಮಗ ಬಂದು ಅಂಕಲ್ ಅಂತ ಕರೀತಾನೆ. ಗಂಡು ಮಕ್ಕಳು ಒಂಥರ ಕುಕ್ಕರ್ ಇದ್ದಂಗೆ, ಕೆಳಗಡೆ ಫೈರ್ ಮೇಲ್ಗಡೆ ಪ್ರೆಷರ್ ಇದನ್ನು ವಿಜಲ್ ಹೊಡ್ಕೊಂಡು ನಗ್ನಗ್ತಾ ಬದುಕ್ತಾ ಇರ್ತೇವೆ. ಓಕೆ ಗೈಸ್, ಕೇಳಿದ್ರಲ್ಲ ಗೈಸ್, ನಮ್ಮ ಗಿಲ್ಲಿ ಅವರ ಸೂಪರ್ ಆದ ಒಂದು ಮಾತನ್ನು ಎಷ್ಟು ಸಖತ್ತಾಗಿ ಹೇಳಿದ್ದಾರೆ ಅಂತ ಅಂದರೆ, ನನ್ನ ಒಂದು ವರ್ಷದಲ್ಲಿ ಕೇಳೋದಾದರೆ, ಗಂಡು ಮಕ್ಕಳು ಹುಟ್ಟಬೇಕಾದ್ರೆ ಕಮಿಟ್ಮೆಂಟ್ ಅಂತ ಮೂಟೆನ ಹೆಗ್ಲ ಮೇಲೆ ಹೊತ್ಕೊಂಡು ಹುಟ್ಟಿರೋರು ನಾವು. ಮೀಸೆ ಬರೋಕ್ಕಿಂತ ಮೊದಲೇ ಅಕ್ಕ ತಂಗಿ ಜೀವನಕ್ಕೆ ಮೆಟ್ಲಾಗುವ ಅಂತಾರೆ, ಗ್ಯಾಪಲ್ಲಿ ಲೈಫಲ್ಲಿ ಸೆಟ್ಲಾಗುವ ಅಂತಾರೆ, ಪ್ರೀತಿ ಮಾಡೋ ವಯಸ್ಸಲ್ಲಿ ಆಸ್ತಿ ಮಾಡು ಅಂತಾರೆ, ಆಸ್ತಿ ಮಾಡ್ಕೊಂಡು ಮದುವೆ ಆಗೋಣ ಅಂದರೆ ಏಜ್ ಜಾಸ್ತಿ ಆಯಿತು ಅಂತಾರೆ, ಲವ್ ಮ್ಯಾರೇಜ್ ಆಗೋಣ ಅಂತ ಅಂದರೆ ಬ್ಯೂಟಿ ನೋಡ್ತಾರೆ, ಆಗಲೇ ಅರೇಂಜ್ ಮ್ಯಾರೇಜ್ ಆಗೋಣ ಅಂದರೆ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ, ಹೋಗ್ಲಿ ಸಾಯೋವರೆಗೂ ಸಿಂಗಲಾಗೆ ಸಾಯೋಣ ಅಂದರೆ ಹಳೆಡೋ ಮಗ ಬಂದು ಅಂಕಲ್ಲು ಅಂತ ಕರೀತಾನೆ. ನಾವು ಗಂಡು ಮಕ್ಳು ಒಂಥರ ಕುಕ್ಕರ್ ಇದ್ದಂಗೆ, ಕೆಳಗಡೆ ಫೈರ್ ಮೇಲ್ಗಡೆ ಪ್ರೆಷರ್ ಇದ್ರೆ ವಿಜಲ್ ಹೊಡ್ಕೊಂಡು ಆರಾಮಾಗಿ ಬದುಕ್ತಿರ್ತೀವಿ. ಹೆಂಗಿತ್ತಲ್ವ ಗೈಸ್, ಮಸ್ತಾಗಿ ಹೇಳಿದ್ದಾರೆ ಗೈಸ್. ನಮ್ಮ ಗಿಲ್ಲಿ ಅವರು ಈ ಮಾತು ಹೇಳಿರೋದಕ್ಕೇ ಇವಾಗ ಅವ್ರಿಗೆ 2.1 ಮಿಲಿಯನ್ ಫಾಲೋವರ್ಸ್ ಇರೋದು, ಕೋಟ್ಯಾಂತರ ಜನ ಅವ್ರನ್ನ ಇಷ್ಟಪಡ್ತಿರೋದು. ಯಾಕಪ್ಪ ಅಂತ ಅಂದರೆ, ಅವ್ರಿಗೆ ನಿಜವಾಗ್ಲೂ ಎಲ್ರದ್ದು ಮೊಬೈಲ್ ಇದ್ದಿದ್ರೆ ಎಷ್ಟೊತ್ತಿಗೆ ಮಿಲಿಯನ್ ಅಲ್ಲ, 10 ಮಿಲಿಯನ್ 20 ಮಿಲಿಯನ್ ಗಟ್ಟಲೆ ಅವ್ರಿಗೆ ಫಾಲೋವರ್ಸ್ ಇರೋರು ಗೈಸ್. ಅವರ ಇಷ್ಟಪಡೋರು ಅಜ್ಜಿಯರೆಲ್ಲ ಇದ್ದಾರೆ, ಸಣ್ಣ ಮಕ್ಕಳು ದೊಡ್ಡವ್ರಿಗೂ ಇದ್ದಾರೆ. ನಿಮಗೂ ಕೂಡ ಅವ್ರು ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋಗೆ ಮೊದಲು ಲೈಕ್ ಮಾಡ್ಕೊಳ್ಳಿ. ನನ್ನ ಒಂದು 300 ಫಾಲೋವರ್ಸ್ನ ಬೇಗ ಇನ್ಕ್ರೀಸ್ ಮಾಡಿ 2K ಮಾಡಿ, ಆಮೇಲಿಂದ ಫೇಸ್ ತೋರಿಸಿ. ಗಿಲ್ಲಿಯ ವಿಡಿಯೋನೇ ಮೊದಲು ಮಾಡೋದು ನಾನು. ಒಂದು ಒಳ್ಳೆಯ ವಿಡಿಯೋ ಬಂದಿದೆ, ನಾನು ಇನ್ನು ಯೂಟ್ಯೂಬರ್ಸ್ ಮತ್ತು ಸೆಲೆಬ್ರಿಟಿಗಳ ವೀಡಿಯೋನ ಮಾಡೋಣ ಅಂತ ಇದ್ದೀನಿ. ಅಂದರೆ ನನ್ನ ಫೇಸ್ನ ತೋರಿಸ್ಕೊಂಡು ಅವ್ರ ಬಗ್ಗೆ ಒಂದು 5-10 ನಿಮಿಷ ಅವರ ಒಂದು ಪ್ರೊಫೆಷನ್, ಅವರ ಒಂದು ಜಾಬ್, ಅವರ ಒಂದು ಇನ್ಕಮ್, ಅದ್ರ ಬಗ್ಗೆ ಒಂದು ಮಾತಾಡೋ ಒಂದು ಒಳ್ಳೆ ಐಡಿಯಾ ಬಂದಿದೆ. ಅದು ವೈರಲ್ ಆಗುತ್ತೆ, ಓಡುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯೂಟ್ಯೂಬ್ನಲ್ಲಿ. ನೋಡೋಣ ಗೈಸ್ ಯಾವ ಥರ ಆಗ್ಬೋದು ಅಂತ. ಚೆನ್ನಾಗಿ ಆದರೆ ಆಗಲಿ, ಇಲ್ಲ ಅಂದರೆ ಗಿವ್ ಅಪ್ ಅಂತೂ ಮಾಡೋದಿಲ್ಲ. ನೋಡ್ತೀನಿ, ಸುಮಾರು ದಿವಸಗಳ ತನಕ ಮಾಡ್ತೀನಿ ಅಂತ ಈಗ ಹೇಳಿದ್ದೀನಿ ಗೈಸ್. ಅದು 2K ಆದಮೇಲೆ ಮಾಡೋಣ ಅಂತ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ ನನ್ನ ಫೇಸ್ನ ರಿವೀಲ್ ಮಾಡಿಸಿ. ಬಾಯ್ ಗೈಸ್.